ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು PUC ಪ್ರಥಮ ವರ್ಷದ ಕನ್ನಡ ಪದ್ಯಭಾಗ 12 ಸುನಾಮಿಯ ಹಾಡುಗಳು ಈ ಪದ್ಯಭಾಗಕ್ಕೆ ಸಂಬಂಧಿಸಿದ 1, 2, 4 ಅಂಕದ ಪ್ರಶ್ನೆ ಉತ್ತರಗಳು ಮತ್ತು ಸಂದರ್ಭವನ್ನು ನೋಡ್ತಾ ಸಾಗೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಭೂಮಿ ಒಳಗಿನ ಯಾವ ತೆರೆ ಸೆರೆಯುತ್ತದೆ? ಭೂಮಿ ಒಳಗಿನ ಜಲದ ತೆರೆ ಸೆರೆಯುತ್ತದೆ. 2. ಜಲದ ಕಣ್ಣು ತೆರೆದಾಗ ಕುಸಿಯುವುದು ಯಾವುದು? ಜಲದ ಕಣ್ಣು ತೆರೆದಾಗ ಕುಸಿಯುವುದು ಮಣ್ಣಿನ ಪದರ. 3. ಜಗಪ್ರಳಯ ಯಾವಾಗ ಸಂಭವಿಸುತ್ತದೆ? ಪಾಪದ ಕೊಡ ತುಂಬಿ ತುಳುಕಿದಾಗ ಜಗಪ್ರಳಯ ಸಂಭವಿಸುತ್ತದೆ. 4. ಮಾಯವಾಗಿರುವ ದ್ವೀಪ ಯಾವುದು? ಮಾಯವಾಗಿರುವ ದ್ವೀಪ ಹವಳದ ದ್ವೀಪ. 5. ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತಿರುವುದು ಯಾವುದು? ಇಟ್ಟಿಗೆಯ ಮೇಲೆ ಇಟ್ಟಿಗೆ ಜೋಡಿಸಿ ಕಟ್ಟಿದ ಗುಡಿ, ಚರ್ಚು, ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ. 6. ನಕಾಶೆ ಹುಡುಕುತ್ತಿರುವವರು ಯಾರು? ಉತ್ಖನನ ನಡೆಸುವವರು ಪಿಕಾಸಿ ಹಿಡಿದು ಅಗೆಯಬೇಕೆಂದು ನಕಾಶೆ ಹುಡುಕುತ್ತಾರೆ. 2, 3 ವಾಕ್ಯದಲ್ಲಿ ಉತ್ತರಿಸಿ. ಕವಿತೆಯಲ್ಲಿ ಜಗಪ್ರಳಯವನ್ನು ಹೇಗೆ ಕಲ್ಪಿಸಲಾಗಿದೆ? ಮೊಸಳೆಯ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತಾ ಮಣ್ಣ ಪದರವು ಎಲ್ಲ ಜೀವಚಲಗಳನ್ನು ಭೂ ಸಮಾಧಿ ಒಳಗೆ ಜಾರುತ್ತಾ ಉಂಟಾಗುವುದು ಪ್ರಳಯ. ಆಹಾ ಜಗಪ್ರಳಯ. 2. ಅಬ್ಬರದ ಅಲೆಯೆದುರು ದನಿ ಕಳೆದುಕೊಂಡವುಗಳು ಯಾವುವು? ಅಬ್ಬರದ ಅಲೆಯ ಎದುರು ಮಕ್ಕಳು, ಹಕ್ಕಿಗಳು, ಹಕ್ಕಿಗಳ ಪಿಸುಮಾತು, ಮೀನುಗಾರ, ಮೀನುಗಾರನ ಬಲೆ, ಬಲೆಯೊಳಗಿನ ಮೀನು ಇವೆಲ್ಲ ದನಿ ಕಳೆದುಕೊಂಡವು. 3. ಭೂಮಿ ಕಂಪಿಸಿದಾಗ ಏನಾಯಿತು? ಭೂಮಿ ಕಂಪಿಸಿದಾಗ ವಾಸ್ಕೋಡಗಾಮನ ನೌಕೆ ಹಾಗೂ ಟೈಟಾನಿಕ್ ಹಡಗುಗಳ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತಾ ಮಂಗಳವೋ ಶುಕ್ರವೋ ಯಾವುದಾದರೂ ಒಂದು ಬೇರೆ ಗ್ರಹವನ್ನು ಹುಡುಕುವಂತಾಯಿತು. 4. ಕಾಗದದ ದೋಣಿಗಳಾಗಿ ತೇಲುತ್ತಿರುವವು ಯಾವುವು? ಕಾಗದದ ದೋಣಿಗಳಾಗಿ ತೇಲುತ್ತಿರುವವು ವಾಸ್ಕೋಡಿಗಾಮನ ನಾವೆ ಹಾಗೂ ಟೈಟಾನಿಕ್ ಹಡಗು. 5. ಮಂಗಳ ಶುಕ್ರ ಗ್ರಹವನ್ನು ಏಕೆ ಹುಡುಕಬೇಕು? ಭೂಮಿ ಕಂಪಿಸಿ ಜಲಪ್ರಳಯವಾದಾಗ ಉಳಲು, ಬಿತ್ತಲು, ಮನೆಯನ್ನು ಕಟ್ಟಲು, ತೊಟ್ಟಿಲನ್ನು ತೂಗಲು ಮಂಗಳವೋ ಶುಕ್ರವೋ ಯಾವುದಾದರೂ ಒಂದು ಗ್ರಹವನ್ನು ಹುಡುಕಲೇಬೇಕು. ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. 1. ಪಾಪದ ಕೊಡ ತುಂಬಿದ ಜಲಪ್ರಳಯ. ಆಯ್ಕೆ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಲೇಖಕಿ ಡಾಕ್ಟರ್ H.L. ಪುಷ್ಪಾ ಅವರು ಬರೆದಿರುವ ಲೋಹದ ಕಣ್ಣು ಎಂಬ ಕವನ ಸಂಕಲನದಿಂದ ಕೃತಿಯಿಂದ ಸುನಾಮಿಯ ಹಾಡು ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಮನುಷ್ಯನ ಪಾಪ ಕರ್ಮಗಳು ಭೂಮಿಯ ಮೇಲೆ ಹೆಚ್ಚಾದಾಗ ಪ್ರಕೃತಿ ಮುನಿಸಿಕೊಂಡು ಜಲಪ್ರಳಯ ಅಥವಾ ಜಗಪ್ರಳಯವನ್ನು ಉಂಟು ಮಾಡುತ್ತದೆ. ಚರಾಚರ ಜೀವಿಗಳನ್ನು ನಾಶಗೊಳಿಸುತ್ತದೆ. ಜಲಜೀವಿಗಳನ್ನು ಹೊರಗೆ ಎಸೆದು ಹೊರಗಿರುವ ಮನುಷ್ಯ ಜೀವಿಯನ್ನು ಒಳಗೆ ಎಳೆದು ಬಿಡುತ್ತದೆ. ಆದರೆ ಮನುಷ್ಯನ ಪಾಪದ ಕೊಡ ತುಂಬಿದಾಗ ಇಂತಹ ಪ್ರಳಯಗಳು ಆಗುತ್ತವೆ ಎಂದು ಲೇಖಕಿ ನುಡಿಯುವ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ. ಭೂಮಿ ಒಳಗಿನ ನೀರು ಪುಟಿದು ಪ್ರಳಯ ಸಂಭವಿಸುವುದು ಮನುಕುಲ ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಎನ್ನುವುದು ಕವಿಯ ಧೋರಣೆ. ಭೂಮಿಯೊಳಗಿನ ಜಲದ ತೆರಿ ಸರಿಯುತ್ತಾ ಮೆಲ್ಲನೆ ಒಳಗೆ ಎಲ್ಲವನ್ನೂ ನುಂಗುತ್ತಾ ಹೋಗುತ್ತದೆ. ಮೊಸಳೆಯ ಬಾಯಂತೆ ಜಲದ ಕಣ್ಣು ತೆರೆದು ಮಣ್ಣ ಪದರು ಕುಸಿಯುತ್ತಾ ಎಲ್ಲ ಜೀವಚರಗಳನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಇಂತಹ ಜಲಪ್ರಳಯ ಸಂಭವಿಸುವುದು ಪಾಪದ ಕೊಡ ತುಂಬಿದ ಜಗಪ್ರಳಯದ ಸಂಕೇತ ಎಂದು ಕವಿಯುತ್ತರಿಯು ತುಂಬ ಸ್ವಾರಸ್ಯವಾಗಿ ವಿವರಿಸಿದ್ದಾರೆ. 2. ಸತ್ತವರ ಎಲ್ಲ ಸತ್ಯ ಎಲ್ಲ ಹೊರಬೀಳುತ್ತದೆ. ಆಯ್ಕೆ ಮೇಲಿನಂತೆ. ಸಂದರ್ಭ. ಸಮುದ್ರದ ಆಳದಲ್ಲಿ ಕುದಿಯುತ್ತಿರುವ ಕಡಲು ಸುನಾಮಿ ಸಂಭವಿಸಿದಾಗ ಸಾವಿರಾರು ಮೀಟರ್ ಎತ್ತರದ ಅಲೆಗಳು ಸಮುದ್ರದ ಎಲ್ಲ ಜಲಚರ ಜೀವಿಗಳನ್ನು ತಂದು ಹೊರಕ್ಕೆ ಎಸೆಯುತ್ತದೆ. ಹೊರಗಿನ ಮನುಕುಲವನ್ನು ಒಳಗೆ ನುಂಗುತ್ತದೆ. ಸುನಾಮಿ ಸಂಭವಿಸಿ ಹೋದ ನಂತರ ಸಮುದ್ರದ ಒಡಲೊಳಗೆ ಇನ್ನೇನಿದೆ? ಅಲ್ಲಿ ಕಾಣುವುದು ಬರೀ ಸತ್ತವರ ಪ್ರಭುತ್ವ ವ್ಯವಸ್ಥೆ ಮಾತ್ರ ಎಂಬ ಕವಿತ್ರಿಯ ಮಾತುಗಳು ಸಂದರ್ಭ ಪೂರ್ಣವಾಗಿವೆ. ಸ್ವಾರಸ್ಯ. ಕುದಿಯುವ ಕಡಲು ಭುಗಿಲೆದ್ದು ಎಲ್ಲವನ್ನು ಮುಚ್ಚಿ ಹಾಕುತ್ತದೆ. ಮತ್ತೆ ಎಲ್ಲ ಜೀವಚರಗಳನ್ನು ಹೊರಕ್ಕೆ ತೆಗೆದು ಒಗೆದು ಒಳಕ್ಕೆ ನುಂಗುತ್ತದೆ. ಎಲ್ಲ ಮನುಕುಲವನ್ನು ಒಡಲಕ್ಕೆ ಸೆಳೆದುಕೊಳ್ಳುತ್ತದೆ. ಆಗ ಕಡಲ ಒಳಗಡೆ ಇನ್ನೇನು ಉಳಿಯುತ್ತದೆ? ಅದೇ ಸತ್ತವರ ಸತ್ಯ. ಅದು ಹೊರಕ್ಕೆ ಬೀಳುತ್ತದೆ. ಅಂದರೆ ಜಲಪ್ರಳಯದ ನಂತರ ಸತ್ತವರ ಎಲ್ಲ ಅವಸ್ಥೆಯು ಹೊರಬೀಳುತ್ತದೆ. ಇದನ್ನು ಕವಿಯತ್ರಿ ಈ ರೀತಿ ಚಿತ್ರಿಸಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. 3.
ಗುಡಿ, ಚರ್ಚು, ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ. ಆಯ್ಕೆ ಮೇಲಿನಂತೆ. ಸಂದರ್ಭ: ಸಮುದ್ರ ಆಳದಲ್ಲಿ ಭೂಮಿ ಕಂಪಿಸಿದರೆ ಜಲಚರ ಜೀವಿಗಳು, ಮನುಷ್ಯರು ಅಷ್ಟೇ ಅಲ್ಲ, ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಕಟ್ಟಿದ ಗುಡಿ, ಚರ್ಚು, ಮಸೀದಿಗಳೆಲ್ಲವೂ ಹಾರಿ ಹೋಗುತ್ತವೆ. ಪ್ರಕೃತಿಯು ವಿಕೋಪದ ಮುಂದೆ ದೇವರ ಅಸ್ತಿತ್ವವೂ ಉಳಿಯುವುದಿಲ್ಲ, ಅವು ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತದೆ ಎಂಬ ಕವಿತ್ರಿ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ಎಲ್ಲೋ ಪ್ರಳಯ ಆದರೆ ಅದರ ಪರಿಣಾಮ ಎಲ್ಲೋ ಆಗುತ್ತದೆ. ಪ್ರಳಯದಿಂದ ಮಠ, ಮಂದಿರ, ಚರ್ಚು, ಮಸೀದಿಗಳೆಲ್ಲವೂ ಮುಳುಗಿ ಹೋಗುತ್ತವೆ. ಅವು ಮುಳುಗಿ ಹೋದ ನಂತರ ಯಾವ ಯಾವ ಸ್ಮಾರಕಗಳು ಎಲ್ಲೆಲ್ಲಿ ಇದ್ದವು ಎಂಬುದನ್ನು ಮುಂದಿನ ಪೀಳಿಗೆಯವರು ಉತ್ಖನನ ಮಾಡಬೇಕಾದರೆ ನಕಾಶೆಯನ್ನು ಹಿಡಿದುಕೊಂಡು ಹುಡುಕಬೇಕಾದ ಸಂದರ್ಭ ಬರಬಹುದು ಎಂಬ ಕವಿತ್ರಿ ಕಲ್ಪನೆ ಸ್ವಾರಸ್ಯವಾಗಿದೆ. 4. ಅಲ್ಲಿಂದ ಅಗೆಯಬೇಕೆಂದು ನಕಾಶೆ ಹುಡುಕುತ್ತಾರೆ. ಆಯ್ಕೆ ಮೇಲಿನಂತೆ. ಸಂದರ್ಭ: ಜಲಪ್ರಳಯವಾದಾಗ ಭೂಮಿಯ ಮೇಲಿನ ಸ್ಮಾರಕಗಳಾದ ಮನೆ, ಮಠ, ಗುಡಿ, ಚರ್ಚು, ಮಂದಿರಗಳು, ಮಸೀದಿಗಳು ಗುರುತು ಪತ್ತೆ ಇಲ್ಲದಂತೆ ಹಾರಿ ಹೋದಾಗ ಅವುಗಳು ಇದ್ದ ಸ್ಥಳವನ್ನು ಗುರುತು ಪತ್ತೆ ಹಚ್ಚಲು ನಕಾಶೆಯನ್ನು ಹಿಡಿದುಕೊಂಡು ಹುಡುಕಬೇಕಾಗಿತ್ತು ಎನ್ನುವ ಕವಿಯತ್ರಿಯ ಮಾತು ಸಂದರ್ಭವಾಗಿವೆ. ಸ್ವಾರಸ್ಯ: ಪ್ರಳಯದ ಪರಿಣಾಮ ಅಪಾರವಾದದ್ದು, ಬಹುವ್ಯಾಪಕವಾದದ್ದು. ಎಲ್ಲೋ ಒಂದು ಕಡೆ ದೂರದಲ್ಲಿ ಭೂಮಿ ಕಂಪಿಸಿದರೆ ಸಮುದ್ರದ ಅಲೆಗಳು ಸಾವಿರಾರು ಮೀಟರ್ಗಳ ಎತ್ತರದಲ್ಲಿ ಬಂದು ಭೂಮಿಯ ಮೇಲಿನ ಸ್ಮಾರಕಗಳನ್ನೆಲ್ಲವನ್ನ ಗುಡಿಸಿಕೊಂಡು ಹೋಗುತ್ತದೆ. ಅಂದರೆ ಕಡಲು ಎಲ್ಲೆಯನ್ನೂ ಮೀರಿ ಮೊರೆದರೆ ಇಟ್ಟಿಗೆಯ ಮೇಲೆ ಇಟ್ಟಿಗೆಯನ್ನು ಜೋಡಿಸಿ ಕಟ್ಟಿದ ಗುಡಿ, ಚರ್ಚು, ಮಸೀದಿಗಳೆಲ್ಲ ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತವೆ. ಕುಸಿದು ಹೋದ ಸಮಾಧಿಯ ಸುತ್ತ ಫುಟ ಪಟ್ಟಿಯನ್ನು ಹಿಡಿದುಕೊಂಡು ಸ್ಮಾರಕಗಳನ್ನು ಹುಡುಕಾಡಬೇಕಾಗುತ್ತದೆ ಎಂಬ ಮಾತುಗಳು ಸ್ವಾರಸ್ಯವಾಗಿವೆ. 5. ಅನುಯುಗದಿಂದ ಶಿಲಾಯುಗಕ್ಕೆ. ಆಯ್ಕೆ ಮೇಲಿನಂತೆ. ಸಂದರ್ಭ: ಜಲಪ್ರಳಯವಾದರೆ ಅದು ಜಗಪ್ರಳಯವಾದಂತೆ. ಮನುಷ್ಯನ ಪಾಪದ ಕೊಡ ತುಂಬಿ ಪ್ರಕೃತಿ ಮುನಿಸಿಕೊಂಡರೆ ವಾಸ್ಕೋಡಿಗಾಮನಂತಹ ನೌಕೆಗಳು, ಟೈಟಾನಿಕ್ ನಂತಹ ಹಡಗುಗಳು, ಅವು ಬೇರೊಂದು ಗ್ರಹವನ್ನು ಹುಡುಕಬೇಕಾಗಿತ್ತು. ಇತಿಹಾಸದ ಚಕ್ರ ಸುತ್ತಲೇ ಇರುತ್ತದೆ. ಪ್ರಾಚೀನ ಶಿಲಾಯುಗದಿಂದ ಮಧ್ಯಶಿಲಾಯುಗಕ್ಕೆ, ಮಧ್ಯಶಿಲಾಯುಗದಿಂದ ಅನುಯುಗಕ್ಕೆ ಎಂಬಂತೆ ಮನುಕುಲದ ಮೇಲೆ ಪ್ರಕೃತಿಯು ಮುನಿಸಿಕೊಳ್ಳದೆ ಶಿಲಾಯುಗಗಳು ಮರುಕಳಿಸುವುದಿರಲಿ ಎಂಬುದೇ ಕವಿಯತ್ರಿ ಮಾತಿನ ಸಂದರ್ಭ. ಸ್ವಾರಸ್ಯ: ಪ್ರಳಯದ ನಂತರ ಮನುಕುಲ ಮತ್ತೆ ಹಿಂದಿನ ಯುಗಗಳಿಗೆ ಹೋಗಬೇಕಾಗುತ್ತದೆ, ಸುತ್ತಬೇಕಾಗುತ್ತದೆ. ಏಕೆಂದರೆ ಪ್ರಳಯ ಈಗಿದ್ದ ಎಲ್ಲ ವ್ಯವಸ್ಥೆಯನ್ನು ಸರ್ವನಾಶ ಮಾಡಿ ಮನುಕುಲವನ್ನು ಹಿಂದಿನ ಯುಗ ಪೀಳಿಗೆಗೆ ಒಯ್ದು ಬಿಡುತ್ತದೆ. ಇದರ ಪರಿಣಾಮವಾಗಿ ವಾಸ್ಕೋಡಿಗಾಮನ ನಾವೆ ಹಾಗೂ ಟೈಟಾನಿಕ್ ಹಡಗಿನ ಅವಶೇಷಗಳು ಕಾಗದ ದೋಣಿಗಳಾಗಿ ತೇಲುತ್ತಾ ಮಂಗಳ ಗ್ರಹವೋ ಶುಕ್ರ ಗ್ರಹವೋ ಯಾವುದಾದರೂ ಒಂದು ಗ್ರಹವನ್ನು ಚಲಿಸಲು ಹುಡುಕಬೇಕಾಗುತ್ತದೆ. ಉಳಲು, ಬಿತ್ತಲು, ಮನೆ ಕಟ್ಟಲು, ಮತ್ತೆ ತೊಟ್ಟಿಲನ್ನು ಕಟ್ಟಿ ತೂಗಲು ಬೇರೆ ಗ್ರಹವನ್ನು ಹುಡುಕಬೇಕಾಗಿತ್ತು ಎಂಬ ಮಾತುಗಳು ಸ್ವಾರಸ್ಯವಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಜಲಪ್ರಳಯದ ಪರಿಣಾಮವನ್ನು ಕವಿತೆ ಹಿನ್ನೆಲೆಯಲ್ಲಿ ವಿವರಿಸಿ. ಜಲಪ್ರಳಯದಿಂದ ಜೀವಚರ ಪ್ರಾಣಿಗಳು ಜಲಸಮಾಧಿಯಾಗುತ್ತವೆ. ಸತ್ತವರ ಎಲ್ಲ ಸತ್ಯ ಹೊರಬೀಳುತ್ತದೆ. ಹವಳದ ದ್ವೀಪಗಳು, ಮಿನುಗುವ ಬಿಳಿಮುತ್ತುಗಳು ಮಾಯವಾಗುತ್ತದೆ. ಮಕ್ಕಳ, ಹಕ್ಕಿಗಳ ಕಲರವ, ಮೀನುಗಾರನ ಬಲೆಯೊಳಗಿನ ಮೀನು ಎಲ್ಲವೂ ನರಳಿಕೆಯಾಗಿ ಅಲೆಯ ಅಬ್ಬರದ ಎದುರು ದನಿ ಕಳೆದುಕೊಳ್ಳುತ್ತವೆ. ಕುಸಿದು ಹೋದ ಸಮಾಧಿಯ ಸುತ್ತ ಮುಂದೆ ಉತ್ಖನನ ನಡೆಸುವವರು ಪಿಕಾಸಿಯನ್ನು ಹಿಡಿದು ಎಲ್ಲಿಂದ ಅಗೆಯಬೇಕು ಎಂದು ನಕಾಶೆಯನ್ನು ಹಿಡಿದು ಹುಡುಕಬೇಕಾಗುತ್ತದೆ. 2. ಸಾವಿನಲ್ಲಿ ಎಲ್ಲರೂ ಸಮಾನರಾಗುವ ವಿಪರ್ಯಾಸವನ್ನು ಸುನಾಮಿಯ ಹಾಡು ಹೇಗೆ ಧ್ವನಿಸುತ್ತದೆ? ಜಲಪ್ರಳಯ ಇಡೀ ಜೀವರಾಶಿಯನ್ನೇ ನಾಶ ಮಾಡುವ ಒಂದು ಭಯಂಕರ ಪ್ರಕೃತಿಯ ವೈಪರೀತ್ಯ. ಅದು ಜಲಪ್ರಳಯ ಮಾತ್ರವಲ್ಲ, ಪ್ರಳಯವಾದರೆ ನೆಲ, ಸಕಲ ಜೀವರಾಶಿ ಈ ಎಲ್ಲವೂ ಉಳಿಯುವುದಿಲ್ಲ. ಎಲ್ಲರೂ ಜಲಸಮಾಧಿ ಆಗಬೇಕಾಗುತ್ತದೆ. ಪ್ರಕೃತಿಯ ವಿಕೋಪದ ವಿರುದ್ಧ ದೇವರ ಅಸ್ತಿತ್ವವೂ ಉಳಿಯದಂತೆ ಗುಡಿ, ಚರ್ಚು, ಮಸೀದಿಗಳೆಲ್ಲವೂ ಸಮಾಧಿಯಾಗುತ್ತವೆ. ಹೀಗೆ ಪ್ರತಿಯೊಬ್ಬರೂ ಸಾವಿನಲ್ಲಿ ಸಮಾನರಾಗುವ ವಿಪರ್ಯಾಸವನ್ನು ಈ ಕವನ ಅಂತ್ಯವಾಗಿ ಧ್ವನಿಸುತ್ತದೆ. 3. ಪ್ರಕೃತಿಯ ಸರ್ವಶಕ್ತಿಯ ಎದುರು ಮಾನವ ಶಕ್ತಿ ಸಾಮರ್ಥ್ಯಗಳ ಮಿತಿಯನ್ನು ಕವಿತೆ ಹೇಗೆ ಸ್ಪಷ್ಟಪಡಿಸುತ್ತದೆ? ಪ್ರಕೃತಿಯ ಸರ್ವಶಕ್ತಿಯ ಮುಂದೆ ಮಾನವನ ಶಕ್ತಿ ಸಾಮರ್ಥ್ಯಗಳು ಏನೇನೂ ಅಲ್ಲ. ಮಾನವನ ಶಕ್ತಿ ಸಾಮರ್ಥ್ಯಗಳು ಒಂದು ಮಿತಿಗೆ ಒಳಪಟ್ಟವು ಎಂಬುದಕ್ಕೆ ಪ್ರಳಯವೇ ಒಂದು ಜ್ವಲಂತ ನಿದರ್ಶನ. ಹೊಸ ಯುಗವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿಕೊಂಡರೂ
ಆಧುನಿಕಗೊಳಿಸಿದರೂ ನಿಸರ್ಗದ ಮುಂದೆ ಅದು ದೃಢವಾಗಿ ನಿಲ್ಲಲಾರದು. ಮಾನವನ ಶಕ್ತಿ ಸಾಮರ್ಥ್ಯವನ್ನು ನಾಶಪಡಿಸಲು ಸಣ್ಣ ಶಕ್ತಿಯೇ ಸಾಕು. ಇಟ್ಟಿಗೆಯ ಮೇಲೆ ಇಟ್ಟಿಗೆಯನ್ನೇರಿಸಿ ಕಟ್ಟಡಗಳನ್ನು ಕಟ್ಟಿಕೊಂಡು ಮಾನವ ಅಷ್ಟೇ ಅಲ್ಲದೆ ಗುಡಿ, ಚರ್ಚು, ಮಠ, ಮಸೀದಿ, ಮಂದಿರಗಳು, ಭವ್ಯವಾದ ಕಟ್ಟಡಗಳು ಯಾವುದೂ ಉಳಿಯುವುದಿಲ್ಲ. ಪ್ರಕೃತಿಯ ಎದುರು ಮಾನವ ನಿರ್ಮಿತ ಚರಿತ್ರೆ ಉರುಳಿ ಹೋಗುತ್ತದೆ. ಹೊಸ ಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದು ಅವಶೇಷಗಳ ನಡುವೆ ಹುಡುಕಾಟವನ್ನು ಮಾಡಬೇಕಾಗುತ್ತದೆ. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.